ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಇವಾಗ ಸಮಯ ಸುಮಾರು 12:35 ಆಯಿತು. ಅನಗನ್ ಕರ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಹಾಗೇನೆ ಬ್ಲಾಗ್ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ತಲೆಗೆ ಸ್ನಾನ ಮಾಡಿದ್ದೆ, ಸೊ ಒಣಗಿಲ್ಲ ಇನ್ನು. ಹಾಗೆ ಹೋಗ್ತಾ ಇದ್ದೀನಿ. ಹಾಗೆ ಹೋಗ್ತಾ ನನಗೊಂದು ತುಂಬ ಮುಖ್ಯವಾದ ವಸ್ತು ಪಾರ್ಸಲ್ ಬಂದಿದೆ. ವಸ್ತು ಹೇಳಬೇಕಾಗಿ ಏನು ಹೇಳಬೇಕು ಗೊತ್ತಿಲ್ಲ, ತುಂಬ ಅಮೂಲ್ಯವಾದದ್ದು ಅದು. ಸೊ ಅದನ್ನು ತೊಗೊಂಬರ್ಬೇಕು, ಕೆಳಗಡೆ ಕೊಟ್ಟು ಹೋಗಿದ್ದಾರಂತೆ. ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡ್ತೀನಿ. ಸೊ ಸ್ವಲ್ಪ ಅರ್ಜೆಂಟಲ್ಲಿ ಹೊರಡ್ತಾ ಇದ್ದೀನಿ. ಆನಂತರ ಏನು ವಿಷಯ ಏನು ಅಂತೆಲ್ಲ ಹೇಳ್ತೀನಿ. ಬನ್ನಿ ಇವಾಗ ಹೋಗೋಣ. ಸ್ಕೂಲಿಗೆ ಹೋಗಿ ಅನಗನ್ನ ಕರ್ಕೊಂಡ್ಬಂದಿದ್ದಾಯಿತು. ಹಾಗೆ ಎಲ್ಲಿ ಅವಳ ಫ್ರೆಂಡ್ ಇದ್ದಾಳೆ ಅವಳು ಮಾತಾಡಿಸ್ಕೊಂಡೇ ಮೇಲ್ಗಡೆ ಹೋಗೋದು, ಇಲ್ಲಾಂದರೆ ಅವಳು ಕೇಳೋದಿಲ್ಲ. ಮತ್ತು ನಮ್ಮದು ಪಾರ್ಸಲ್ ಒಂದು ಬಂದಿದೆ ಅಂತ ಹೇಳಿದ್ನಲ್ಲ, ಅದು ಈಶಾ ಫೌಂಡೇಶನ್ ಅವ್ರದ್ದು. ಶಿವರಾತ್ರಿ ಸಮಯದಲ್ಲಿ ರುದ್ರಾಕ್ಷಿಯನ್ನು ಪೂಜೆ ಮಾಡಿ ಅವರು ಫ್ರೀಯಾಗಿ ಕೊಡ್ತಾರೆ. ಒಂದು ನಂಬರ್ ಕೊಟ್ಟಿರ್ತಾರೆ, ಇದಕ್ಕೆ ಮಿಸ್ಡ್ ಕಾಲ್ ಕೊಡಿ ಅಂತ. ಸೊ ನಾವು ಕೂಡ ಅದೇ ಥರ ಮಾಡಿದ್ವಿ. ಫೈನಲಿ ನಮಗೂ ಕೂಡ ಬಂತು ಇದು. ಆ ಟೈಮಲ್ಲಿ ಮಾತ್ರ ಅದು ಫ್ರೀ ಆಗಿರುತ್ತೆ. ಇವಾಗ ಪೇ ಮಾಡಿ ತಗೋಬೇಕು. ಆ ನಂತರ ಊಟ ಎಲ್ಲ ಮುಗಿಸಿ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಆಗಲೇ ಹೇಳಿದ್ನಲ್ಲ, ಏನೋ ತುಂಬ ಅಮೂಲ್ಯವಾದ ವಸ್ತು ಮನೆಗೆ ಬರಲಿಕ್ಕಿದೆ ಅಂತ. ಸೊ ಈಶಾ ಫೌಂಡೇಶನ್ ಅವ್ರದ್ದು ಏನಂದರೆ ರುದ್ರಾಕ್ಷಿ ಆರ್ಡರ್ ಹಾಕಿದ್ವಿ. ನಾನು ಆಗಲೇ ಹೇಳಿರೋ ಹಾಗೆ ಇದು ಶಿವರಾತ್ರಿ ಸಮಯದಲ್ಲಿ ಮಾತ್ರ ಫ್ರೀಯಾಗಿ ಕೊಟ್ಟಿರುವಂಥದ್ದು. ಅಲ್ಲಿ ಕೊಯಂಬತ್ತೂರಲ್ಲಿ ಶಿವರಾತ್ರಿ ದಿನ ಎಷ್ಟೊಂದು ಕಾರ್ಯಕ್ರಮಗಳು ನಡೆಯುತ್ತೆ, ರಾತ್ರಿ ಇಡೀ ಅನ್ನೋದು ತಾವೆಲ್ಲ ನೋಡಿರ್ಬೋದು. ಆದಿಯೋಗಿ ಮುಂದೆ ರುದ್ರಾಕ್ಷಿಗಳನ್ನು ಹಾಕಿ ಪೂಜೆ ಮಾಡಿ, ಸದ್ಗುರು ಅವರು ಪೂಜೆ ಮಾಡಿರ್ತಾರೆ. ಅದನ್ನು ಯಾರ್ಯಾರು ಬೇಕು ಅಂತ ಆರ್ಡರ್ ಹಾಕಿದ್ರು ಅವರಿಗೆ ಕಳಿಸಿರುವಂಥದ್ದು. ಹಾಗೆ ರುದ್ರಾಕ್ಷಿ ಸುಮ್ಮನೆ ಧರಿಸೋಕ್ಕಾಗಲ್ಲ, ಅಥವಾ ನಮ್ಗೆ ಧರಿಸ್ಬೇಕು ಅಂತಲೂ ಅನಿಸೋದಿಲ್ವಂತೆ. ಸೊ ನಮ್ಗೆ ಅನಿಸಿದೆ ಅಂದರೆ ನಮ್ಮಲ್ಲಿ ಏನೋ ಒಂದು ಬದಲಾವಣೆ ಆಗಬೇಕು ಅಂತ ಇರುತ್ತೆ. ಸೊ ನನಗೆ ಮೊದಲೇ ಒಂದಷ್ಟು ಫೌಂಡೇಶನ್ ಹಾಕಿ ನಂತರ ಈ ರುದ್ರಾಕ್ಷಿ ಬಂದು ಸೇರಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಆಧ್ಯಾತ್ಮ ಇರ್ಬೋದು, ಧ್ಯಾನ ಎಲ್ಲನೂ ಕೂಡ ನನ್ನ ಒಂದು ಫೌಂಡೇಶನ್ ಇಟ್ಟಿದೆ. ಸೊ ಅದಾದಮೇಲೆ ನನ್ನ ಕೈ ಬಂದು ಸೇರ್ತು. ಇನ್ನಷ್ಟು ನಾನು ಮುಂದುವರಿಯೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ರುದ್ರಾಕ್ಷಿ ಹಾಗೆ ಅಭಯ ಸೂತ್ರ ಮತ್ತು ವಿಭೂತಿ ಇಷ್ಟಿರುತ್ತೆ ಇದರಲ್ಲಿ. ಈ ರುದ್ರಾಕ್ಷಿ ತುಂಬ ಅಂದರೆ ಪ್ಯೂರ್ ಆಗಿರುವಂಥದ್ದು ರುದ್ರಾಕ್ಷಿ. ಸೊ ಒಂದು ನಾವು ಧರಿಸೋದು, ಇನ್ನೊಂದು ಬೇರೆಯವರು ಕೊಡ್ಬೋದು. ಧ್ಯಾನ ಮಾಡಬೇಕು, ಆಧ್ಯಾತ್ಮ ಅಥವಾ ದೇವರಲ್ಲಿ ಭಕ್ತಿ ಇರ್ಬೋದು, ಇದನ್ನೆಲ್ಲ ಕೂಡ ಮೊದಲೇ ನನ್ನಲ್ಲಿ ತಂದು ಆನಂತರ ನನ್ನ ಕೈಗೆ ರುದ್ರಾಕ್ಷಿ ಬರೋ ಥರ ಮಾಡಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಸದ್ಗುರು ಅವರು ಅಲ್ಲೊಂದು ಮಾತು ಹೇಳಿದರು, ಅಂದರೆ ನೀವು ರುದ್ರಾಕ್ಷಿ ತಗೊಳ್ಳೋದಲ್ಲ, ರುದ್ರಾಕ್ಷಿ ಚೂಸ್ ಯು ಅಂತ. ಸೊ ಅದೆಲ್ಲೋ ಒಂದು ಕಡೆ ನನಗೂ ಕೂಡ ಮೊದಲೇ ಒಂದಷ್ಟು ನಿನ್ನಲ್ಲಿ ಭಕ್ತಿ ಬೇಕು, ನಿನ್ನ ಮನಸ್ಸಿನ ಪ್ಯೂರ್ ಆಗಬೇಕು, ಧ್ಯಾನ ಮಾಡು, ಹೀಗೆ ನನ್ನ ಮನಸ್ಸಿಗೆ ಹೇಳಿ ಆನಂತರ ಬಂದಿದೆ ಏನೋ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಆಲ್ರೆಡಿ ನಾನು ಧ್ಯಾನ ಎಲ್ಲ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಸಾಕಷ್ಟು ಬದಲಾವಣೆಗಳು ಖಂಡಿತವಾಗ್ಲೂ ಆಗುತ್ತೆ, ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಕೊನೆಯದಾಗಿ ನನಗೆ ಈಗ ಈ ರುದ್ರಾಕ್ಷಿ ಕೂಡ ಸಿಕ್ಕಿದೆ. ನೋಡೋಣ ಹೇಗೆ ಇನ್ನಷ್ಟು ಆಧ್ಯಾತ್ಮದಲ್ಲಿ ಮುಂದುವರಿಯೋದಕ್ಕೆ ಇದು ನನಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ದೇವರಿಗೆ ಅತ್ಯಂತ ಶ್ರದ್ಧಾಪೂರ್ವಕ ನಮಸ್ಕಾರಗಳನ್ನು ಮಾಡ್ತಾ ಇದ್ದೀನಿ. ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಅನ್ನೋದು ನಿಜ ಅಂತ ಅನ್ನಿಸ್ತು ನನಗೆ ಅನಿಸ್ತಾ ಇತ್ತು, ನನಗೆ ಯಾಕೆ ಇಷ್ಟೊಂದು ಅಧ್ಯಾತ್ಮದಲ್ಲಿ ಆಸಕ್ತಿ ಬರ್ತಾ ಇದೆ ಅಂತೆಲ್ಲ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆಲ್ಲ ಒಂದು ಕಾರಣ ಈ ರುದ್ರಾಕ್ಷಿ ಅನ್ನೋದು ಇರ್ಬೋದು ಅಂತ ಆಮೇಲೆ ನನಗೆ ಅನ್ನಿಸ್ತಾ ಇತ್ತು. ಸೊ ಇದು ನೆಕ್ಸ್ಟ್ ಡೇ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಅನಗನ ಸ್ಕೂಲಿಗೆ ಕಳಿಸಿ ಬಂದಿದ್ದಾಯಿತು, ಅದಾದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಸೊ ಅನಗ ಇವಾಗ ಸ್ಕೂಲಿಗೆ ಹೋದಾಗಿಂದ ನನ್ನ ಕೆಲಸಗಳು ಬೇಗ ಮುಗಿಯುತ್ತೆ ಬೆಳಗ್ಗೆ. ಅಂದರೆ ನನಗೇನಾದರೂ ಪೆಂಡಿಂಗ್ ಇರೋ ಕೆಲಸ ಎಲ್ಲ ಇದ್ದರೆ ಬೇಗ ಮುಗಿಸ್ಕೋಬೋದು, ನನಗೆ ಟೈಮ್ ಜಾಸ್ತಿ ಸಿಗುತ್ತೆ. ಆದರೆ ಒಂದು ಸಲ ಮನೆ ಕ್ಲೀನಿಂಗ್ ಕೆಲಸ, ಪಾತ್ರೆ ತೊಳೆಯೋದು ಅದೆಲ್ಲ ಮುಗಿಸ್ಕೊಂಡು ಒಂದು ಸಲ ಅಡುಗೆ ಮಾಡಿಕೊಂಡು ನಂತರ ನಾನು ಬೇರೆ ಕೆಲಸ ಮಾಡ್ಕೊಳ್ತೀನಿ. ವಾಯ್ಸ್ ಓವರು ಅದೆಲ್ಲ ಇರುತ್ತಲ್ಲ, ಸೊ ವಿಡಿಯೋ ಎಡಿಟಿಂಗು ಈ ಥರ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಳ್ತೀನಿ. ಇಲ್ಲಿ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಒಂದು ಸಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ತೊಗರಿಬೇಳೆ ಮತ್ತು ಹೆಸರು ಕಾಳು ಎಲ್ಲ ನೆನೆಸಿ ಇಟ್ಕೊಂಡಿದ್ದೆ. ಒಂದು ದಪ್ಪ ದಾಲ್ ಮಾಡೋಣ ಅಂತ, ಎಲ್ಲ ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ದಾಲ್ ಮಾಡೋಣ ಅಂತ ಅನ್ನಿಸ್ತು. ಸೊ ತರಕಾರಿನೆಲ್ಲ ಹೆಚ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ. ಇದು ಪಾಲಕ್ ಸೊಪ್ಪು ಇತ್ತು, ಒಂದು ಸ್ವಲ್ಪ ಪಾಲಕ್ ಸೊಪ್ಪೆಲ್ಲ ಹಾಕಿ ಹೆಲ್ದಿಯಾಗಿರಲಿ ಅಂತ ಮಾಡೋದು. ಅನಗ ಅಷ್ಟೊಂದೇನು ತಿನ್ನಲ್ಲ, ಆದರೂ ಒಂದು ಸ್ವಲ್ಪ ಅನ್ನಕ್ಕೆ ಹಾಕಿ ಹಿಂಗಾದರೂ ಮಾಡಿ ತಿನ್ನಿಸ್ತೀನಿ. ಸೊ ಎಲ್ಲ ಪಾಲಕ್ ಸೊಪ್ಪು ಮತ್ತು ಟೊಮೆಟೊ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಬೇಳೆ ಕೂಡ ಬೇಯ್ತಾ ಇದೆ, ಬೇಳೆ ಮತ್ತು ಹೆಸರು ಕಾಳು ಸ್ವಲ್ಪ ಮಿಕ್ಸ್ ಮಾಡಿದ್ದೆ. ಸೊ ಇದಕ್ಕೆ ಸ್ವಲ್ಪ ಅರಿಶಿನ, ಗರಂ ಮಸಾಲ ಎಲ್ಲ ಹಾಕಿದ್ದೀನಿ. ಖಾರಕ್ಕೆ ಒಂದು ಹಸಿಮೆಣಸು ಕೂಡ ಹಾಕಿದ್ದೆ. ಹಾಗೆ ಇಲ್ಲಿ ನಾನು
ಬಟಾಣಿನ ನೆನೆಸಿ ಇಟ್ಕೊಂಡಿದ್ದೆ ಬೆಳಗ್ಗೆ, ಬೇರೆ ಏನೋ ಮಾಡಬೇಕು ಅಂತ, ಅದು ಪ್ಲ್ಯಾನೇ ಚೇಂಜ್ ಆಗೋಯಿತು. ಸೊ ಹಾಗೆ ಇತ್ತು ಬಟಾಣಿ. ಇದರಿಂದ ಒಂದು ಕಟ್ಲೆಟ್ ಥರ ಮಾಡೋಣ ಅಂತ ಅಂದ್ಕೊಂಡೆ. ಸಡನ್ನಾಗಿ ನಂಗೆ ಫ್ಲ್ಯಾಶ್ ಆಗಿದ್ದು, ಮತ್ತೇನು ಮಾಡೋದು ಅಂತ ಅನ್ನಿಸ್ತಾಯಿತ್ತು. ಹಾಗಾಗಿ ನೆನೆಸಿರೋ ಬಟಾಣಿನ ಒಂದು ಸಲ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿಕೊಂಡೆ. ಒಂದು ಚೂರೇ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಡಿರೋದು ಗಟ್ಟಿ. ಸೊ ಈ ಥರ. ಸೊ ಇದನ್ನು ಇವಾಗ ಒಂದು ಕಟ್ಲೆಟ್ ಮಾಡೋಣ, ರುಚಿಯಾಗಿರುತ್ತೆ. ಸೊ ಇದು ಬಟಾಣಿಯಲ್ಲೂ ಮಾಡ್ಬೋದು, ಇಲ್ಲ ಹಸಿರು ಕಾಳಲ್ಲೂ ಮಾಡ್ಬೋದು, ಚೆನ್ನಾಗೇ ಇರುತ್ತೆ, ಹೆಲ್ದಿ ಕೂಡ. ಸೊ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂಚೂರು ಶುಂಠಿ ಎಲ್ಲ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಈರುಳ್ಳಿ ಕೂಡ ಹಾಕ್ಬೋದು. ನಾನು ಅವತ್ತು ಈರುಳ್ಳಿ ಹಾಕಿಲ್ಲ. ಹಾಗೆ ಒಂದು 3 ಚಮಚ ಆಗುವಷ್ಟು ಕಡಲೆ ಹಿಟ್ಟು. ಹಾಗೆ ಇದನ್ನು ಹಾಗೆ ಡ್ರೈ ಮಿಕ್ಸ್ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಚೂರು ಖಾರದ ಪುಡಿ ಮತ್ತು ಗರಂ ಮಸಾಲ ಹಾಕಿ ಹಾಗೆ ಡ್ರೈ ಮಿಕ್ಸ್ ಮಾಡ್ತೀನಿ. ಯಾಕಂದರೆ ಅನಗನ ಕರ್ಕೊಂಬಂದು ನಂತರ ಮಾಡೋಣ ಅಂತ ಅಂದ್ಕೊಂಡೆ. ಇವಾಗಲೇ ಮಾಡಿದ್ರೆ ಅದೇನು ಅಷ್ಟು ಬಿಸಿಯಾಗಿರೋದಿಲ್ಲ ಅಂಥೇಳಿ ಅಷ್ಟು ಕಲಸಿ ಅದನ್ನು ಇಟ್ಕೊಂಡಿದ್ದಾಯಿತು. ಹಾಗೆ ಇವಾಗ ಬೇಳೆ ಮತ್ತು ಕಾಳು ಕೂಡ ಬೆಂದಿತ್ತು. ಈ ಕಡೆ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಒಂದು ಹಾಲು ಕೂಡ ಮಾಡಿಕೊಂಡೆ. ಸೊ ಹೀಗೆ ನಾನು ಮಧ್ಯಾಹ್ನ ಒಂದು ಏನಾದರೂ ಬಿಸಿಯಾಗಿ ಅಡುಗೆ ಮಾಡ್ತೀನಿ. ಬೆಳಗ್ಗೆ ಒಂದು ರೈಸ್ ಬಾತ್ ಮಾಡಿ ಕೊಟ್ಟು ಕಳಿಸಿರ್ತೀನಿ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ಗೆ. ಬೆಳಗ್ಗೆ ಮಾತ್ರ ಒಂದು ಸಲ ಫುಲ್ ಗಡಿಬಿಡಿ ಆಗುತ್ತೆ, ಅಂದರೆ ಫುಲ್ ಎಲ್ಲ ಕೆಲಸ ಇರುತ್ತೆ. ಆಮೇಲೆ ಓಕೆ, ನಮ್ಗೆ ಟೈಮ್ ಸಿಗುತ್ತೆ, ಜಾಸ್ತಿನೇ ಟೈಮ್ ಸಿಗುತ್ತೆ. ಸೊ ಇದು ಅನಗನ್ ಸ್ಕೂಲಿಗೆ ಹೋಗಿ ಕರ್ಕೊಂಬಂದು ಆದಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ನಾನು ಆಗಲೇ ಹೇಳಿದ್ನಲ್ಲ ಕಟ್ಲೆಟ್ ಮಾಡಬೇಕು ಅಂತ. ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ. ಅದಾದಮೇಲೆ ಇದು ಮತ್ತು ನೀರೇನು ಹಾಕಿಲ್ಲ, ಅದೇ ಸೊಪ್ಪು ಎಲ್ಲ ನೀರು ಬಿಟ್ಕೊಂಡಿತ್ತು. ಅದರಲ್ಲೇ ಇವಾಗ ಈ ಥರ ಉಂಡೆ ಕಟ್ಟಿ ಸ್ವಲ್ಪ ಫ್ಲ್ಯಾಟ್ ಮಾಡಿ ಇದನ್ನು ಹಾಕ್ತಾಯಿದ್ದೀನಿ. ಬೇಕಿದ್ದರೆ ಮೇಲ್ಗಡೆ ಕೂಡ ಎಣ್ಣೆ ಬಿಟ್ಕೋಬೋದು. ಸೊ ರುಚಿಯಾಗಿ ಇತ್ತು. ಅನಗ ಕೂಡ ಒಂದನ್ನು ತಿಂದಳು. ಅವಳು ಜಾಸ್ತಿ ಹೊಸ ಥರದ್ದು ಏನಾದರೂ ಮಾಡಿಕೊಟ್ರೆ ಅಷ್ಟು ತಿನ್ನೋದಿಲ್ಲ. ಬಟ್ ಟ್ರೈ ಮಾಡ್ತಾ ಇರೋದು ಏನಾದರೂ ಬೇರೆ ಥರದ್ದು ಮಾಡಿಕೊಟ್ರೆ. ಇದೆಲ್ಲ ಫುಲ್ ಹೆಲ್ದಿ ಅಲ್ವಾ, ಒಂಚೂರು ಎಣ್ಣೆ ಹಾಕಿರ್ತೀವಿ ಅಷ್ಟೇ, ಬಿಟ್ಟರೆ ಮಿಕ್ಕಿದ್ದೆಲ್ಲ ಹೆಲ್ದಿನೇ. ಸೊ ನನಗಂತೂ ತುಂಬಾ ರುಚಿ ಆಯಿತು. ನಾನು ತಿಂದೆ. ಒಂಥರ ಈ ವಡೆ ಟೇಸ್ಟ್ ಬಂದಿತ್ತು, ಅದು ಚೆನ್ನಾಗಾಗಿತ್ತು. ಇನ್ನು ಈರುಳ್ಳಿ ಎಲ್ಲ ಹಾಕಿದ್ರೆ ಇನ್ನೂ ಕೂಡ ರುಚಿ ಆಗುತ್ತೆ. ಅವತ್ತು ಯಾಕೋ ನಾನು ಈರುಳ್ಳಿ ಹಾಕಿಲ್ಲ, ವಾರ ಆಗಿತ್ತು ಅಂಥೇಳಿ. ಸೊ ಈ ಥರ ಮಧ್ಯಾಹ್ನ ನನ್ನ ಏನಾದರೂ ಒಂದು ಹೊಸ ಥರ ತಿಂಡಿ ಮಾಡಿ ಟ್ರೈ ಮಾಡ್ತಾ ಇರ್ತೀನಿ. ಎಲ್ಲ ಆಯ್ತು. ಇವಾಗ ನಾನು ಧ್ಯಾನ ಏನು ಶುರು ಮಾಡಿದ್ದೀನಿ, ಅದ್ರ ಬಗ್ಗೆ ವ್ಲಾಗಲ್ಲಿ ಹೇಳೋದಕ್ಕೆ ನನಗೇನು ಅಷ್ಟೊಂದು, ಅಂದರೆ ಹೆಂಗೆ ಮಾಡ್ತೀನಿ, ಹೀಗೆ ಮಾಡಬೇಕು, ಇದನ್ನೆಲ್ಲ ಸಜೆಸ್ಟ್ ಕೊಡೋದಕ್ಕೆ ನನಗೇನು ನಾನಿನ್ನೂ ತುಂಬಾ ಪ್ರಾಕ್ಟೀಸ್ ಮಾಡಬೇಕಾಗಿದೆ. ಬಟ್ ಒಂದು ವಿಷಯನ ನಾನು ಹೇಳ್ಬೋದು, ಮನಸ್ಥಿತಿಯನ್ನು ತುಂಬ ಪ್ರಶಾಂತಗೊಳಿಸುತ್ತೆ, ಸಂತೃಪ್ತಿ ಕೊಡುತ್ತೆ, ಖುಷಿ ಕೊಡುತ್ತೆ. ನಮ್ಮ ಪಾಡಿಗೆ ನಾವು ಬದುಕೋದನ್ನು ಈ ಧ್ಯಾನ ತುಂಬಾ ಹೆಲ್ಪ್ ಮಾಡುತ್ತೆ ಧ್ಯಾನದಿಂದ. ಹಾಗೆ ಅನಗಂಗೆ ನೋಡಿ, ಇಲ್ಲಿ ಫಸ್ಟ್ ಹೋಮ್ವರ್ಕ್ ಕೊಟ್ಟಿದ್ದಾರೆ. ಅನಗಳ ಫಸ್ಟ್ ಹೋಮ್ವರ್ಕು ಮನೆಗೆ ಕೊಟ್ಟು ಕಳಿಸಿದ್ರು. ಇವತ್ತು ಫಸ್ಟ್ ಟೈಮ್ ಸ್ಕೂಲಿಂದ ನನಗಂದು ಹೋಮ್ವರ್ಕು ಮಾಡೋಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಅವಳು ಫೋಟೋ ಅಂಟಿಸ್ಬೇಕಂತ ಹಿಂಗೆ ಸುಮಾರು ಕೊಟ್ಟಿದ್ದಾರೆ ಏನೇನು ಮಾಡೋದು ಅಂತ. ಸೊ ಹಾಗಾಗಿ ಇವತ್ತಿಂದ ನಮ್ಗೆ ಹೋಮ್ವರ್ಕ್ ಶುರು. ಅವಳಿಗೆ ಕೊಟ್ಟಿರೋದನ್ನು ನಾವು ಮಾಡಬೇಕೀಗ. ಅಂಟಿಸು ಮಗ, ಫೋಟೋ ಅಂಟಿಸೋದು. ಈಗ ಕಲರ್ ಪೇಪರು ತಂದಾಯ್ತು. ಕಲರ್ ಪೇಪರು, ಗ್ಲಿಟರ್ ಪೆನ್ನು, ಸಿಲ್ವರು, ಗೋಲ್ಡನ್ ಪೇಪರು, ಗ್ಲಿಟರ್ ಪೆನ್ನು. ಇನ್ನು ಇದೇ ಥರದ ವರ್ಕ್ ಇರುತ್ತೆ. ಇನ್ನು ಇದು ಜಸ್ಟು ಸ್ಟಾರ್ಟಿಂಗ್ ಅಷ್ಟೇ.